ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಜೊತೆ ವಿಜಯೇಂದ್ರ ಮಾತನಾಡಿದ್ದಾರೆ. ದುಬೈ ಹೋಟೆಲ್ನಲ್ಲಿ 7 ದಿನಗಳಿಂದ ಸಿಕ್ಕಾಕೊಂಡ ಕನ್ನಡಿಗರು. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಜೊತೆ ವಿಜಯೇಂದ್ರ ಮಾತು. ದುಬೈ ಹೋಟೆಲ್ನಲ್ಲಿ 7 ದಿನಗಳಿಂದ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ದುಬೈಗೆ ತೆರಳಿದ್ದ 61 ಕನ್ನಡಿಗರ ತಂಡ. ಆ ತಂಡದ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ವಿಜಯೇಂದ್ರ ಮಾತುಕತೆಯನ್ನ ನಡೆಸಿದರು. ರಕ್ಷಣೆಗೆ ಕೇಂದ್ರದ ಜೊತೆ ಮಾತುಕತೆ ಭರವಸೆ ಕೊಟ್ಟ ವಿಜಯೇಂದ್ರ. ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರಲ್ಲಿ ಧೈರ್ಯ ತುಂಬಿದ ಬಿಜೆಪಿ ಅಧ್ಯಕ್ಷ. ಇಂದು ರಾತ್ರಿ ವಿಮಾನವು ರದ್ದು, ಹೀಗಾಗಿ ಅಲ್ಲೇ ಉಳಿದಿರೋ ತಂಡ. 61 ಮಂದಿಯ ಕುಟುಂಬದ ಸದಸ್ಯರಲ್ಲಿ ಆತಂಕ ಹೆಚ್ಚಾಗಿದೆ. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಜೊತೆ ವಿಜಯೇಂದ್ರ ಮಾತನಾಡಿದ್ದಾರೆ. ದುಬೈ ಹೋಟೆಲ್ನಲ್ಲಿ 7 ದಿನಗಳಿಂದ ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರು. ಈಗಾಗಲೇ ಏನು ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧ ನಡೀತಾ ಇದೆ. ಇದರಲ್ಲಿ ದುಬೈನಲ್ಲಿ ವಿಮಾನ ಸ್ಥಗಿತಗೊಂಡಿರುವಂತಹ ಕಾರಣಕ್ಕಾಗಿ ವಿಮಾನ ಹಾರಾಟ ಬಂದ್ ಆಗಿರುವಂತಹ ಕಾರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಮೊನ್ನೆ ಅಂದ್ರೆ ನಾವು ಇಲ್ಲಿಗೆ 25ನೇ ತಾರೀಕು ಬಂದಿದ್ವಣ್ಣ. ವಿಜಯ ರತ್ನ ಅವಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೇಣ. ಅದಕ್ಕೆ ಎಲ್ಲ ಟೀಮ್ ಸಮೇತ ಎಷ್ಟು ಜನ ಹೋಗಿದ್ರು? ಒಟ್ಟು ನಾವು 28 ಜನ ಟೀಮ್ ಅಲ್ಲಿ, ಒಟ್ಟು 61 ಜನ ಇದೀವಣ್ಣ. ಓಕೆ. ನಾವು ನಮ್ಮ ಅಸಿಗರಿಂದ 5 ಜನ ಇದೀವಣ್ಣ. ನಮ್ಮ ತಂದೆಯವರು ನಿರ್ವಾಣ ಸ್ವಾಮಿ ಅವರು, ಜಯದೇವ್ ಅವರು, ಮತ್ತೆ ಪ್ರವೀಣ್ ಅಂತ ಹೇಳಿ ಚಿಕ್ಕಪ್ಪ ಅವರು, ಕೆವಿ ನಿರ್ವಾಣ ಸ್ವಾಮಿ ಅವರು. ಎಲ್ಲಿ ದುಬೈಲೇ ಇದ್ದೀರಾ? ದುಬೈಯಲ್ಲಿ ಫ್ಯೂಚರ್ ಮ್ಯೂಸಿಯಂ ಅಂತ ಹೇಳಿ ಇದೆಯಲ್ಲ, ಎದುರುಗಡೆ ಡೌನ್ ಟೌನ್ ಮಿಲಿನಿಯಂ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದೀವಿ. ಅಲ್ಲೇ ಇದೀವಣ್ಣ ನಾವು. ಡೌನ್ ಟೌನ್ ಅದೇ ಇವತ್ತು ಹೇಳೋಣ. ಹೋಟ್ಲ್ ಯಾವ ಹೋಟ್ಲಲ್ಲಿ ಇದ್ದೀರಿ? ಮಿಲೇನಿಯಂ ಡೌನ್ ಟೌನ್ ಅಂತ ಹೇಳಿ ಅಣ್ಣ. ಓಕೆ. ಇಲ್ಲಿ ಉಳಿದಿದ್ದೀವಿ. ಈಗ ಎಷ್ಟು ದಿನ ಆಯ್ತು ನೀವು ಹೋಗಿದ್ದು? ಅಣ್ಣ ಇವತ್ತಿಗಾಲೇ 7ನೇ ದಿನ ಆಗೋಯ್ತಣ್ಣ.